ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪರಲೋಕದ ಮನ್ನವನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಉದಯ ಕಾಲದಲ್ಲಿ ಕರ್ತನಾದ ಯೇಸು ತನ್ನ ವಾಕ್ಯದೊಂದಿಗೆ ಇವತ್ತು ನಮ್ಮನ್ನು ಧೈರ್ಯಪಡಿಸುವಂಥ ಒಂದು ವಾಕ್ಯವನ್ನು ಸತ್ಯವೇದದಿಂದ ನಾವು ಧ್ಯಾನಿಸೋಣ. ಕೀರ್ತನೆಗಳು 119 ಅದರ 1ನೇ ವಚನ ಹೀಗೆ ಹೇಳ್ತಾ ಇದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಪ್ರಿಯ ದೇವರ ಮಕ್ಕಳೇ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವಂಥ ಪ್ರತಿಯೊಬ್ಬ ಮನುಷ್ಯನು ಧನ್ಯನು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಪ್ರೇರೇಪಿಸುತ್ತಾ ಇದೆ. ಧನ್ಯನು ಎಂಬುದಾಗಿ ನೋಡುವುದಾದರೆ ಭಾಗ್ಯವಂತರು ಎಂಬುದಾಗಿ ಅದರ ಅರ್ಥವಾಗಿದೆ. ದೇವರ ವಾಕ್ಯವನ್ನು ಕೈಗೊಂಡು ದೇವರ ಚಿತ್ತವನ್ನು ಮಾಡುವಂಥ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಅವರು ಭಾಗ್ಯವಂತರು. ಯಾರಿಗೆ ಯೆಹೋವನು ದೇವರಾಗಿರುತ್ತಾನೋ ಅವರು ಭಾಗ್ಯವಂತರು ಎಂಬುದಾಗಿ ಕೀರ್ತನೆಯಲ್ಲಿಯೂ ನಾವು ಓದಬಹುದಾಗಿದೆ. ಹೌದು ಪ್ರಿಯರೇ, ದೇವರ ವಾಕ್ಯವನ್ನಾಗಾದರೆ ನಾವು ಕೈಗೊಂಡು ನಡೀತಾ ಇದ್ದೀವ? ದೇವರ ವಾಕ್ಯವನ್ನು ಅನುಸರಿಸಿ ಪ್ರತಿದಿನ ದೇವರ ಚಿತ್ತವನ್ನು ನಾವು ಮಾಡುತ್ತಾ ಇದ್ದೇವ? ಇದು ಬಹಳ ಮುಖ್ಯವಾಗಿ ಆತ್ಮಿಕರಾದಂಥ ನಮ್ಮ ಜೀವಿತದಲ್ಲಿರಬೇಕಾದಂಥ ಒಂದು ಜವಾಬ್ದಾರಿಯ ಒಂದು ಪ್ರಶ್ನೆಯಾಗಿದೆ. ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನು ನೆರವೇರಬೇಕು ಅಂದರೆ ಆತನ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಾವು ನಡೆಯುವಾಗ, ನುಡಿಯುವಾಗ, ಆತನ ಚಿತ್ತದಂತೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮನ್ನು ದೇವರ ವಾಕ್ಯ ಪ್ರತಿನಿತ್ಯವೂ ಪರಿಶುದ್ಧತೆಯಲ್ಲಿ, ನಂಬಿಕೆಯಲ್ಲಿ, ನೀತಿಯಲ್ಲಿ ನಮ್ಮನ್ನು ಬೆಳೆಸುವಂಥದ್ದಾಗಿದೆ. ನಮ್ಮನ್ನು ಆ ದೇವರ ವಾಕ್ಯ ರೂಪಿಸುವಂಥದ್ದಾಗಿದೆ. ಬೆಳೆಸುವುದು ಮಾತ್ರ ಅಲ್ಲ, ದೇವರ ಚಿತ್ತಕ್ಕೆ ಅನುಗುಣವಾಗಿ ನಮ್ಮನ್ನು ರೂಪಿಸುವಂಥ ಸಾಮರ್ಥ್ಯವು ಈ ವರ್ಡ್ ಆಫ್ ಗಾಡ್ ಅನ್ನುವಂಥ ಜೀವವುಳ್ಳ ಈ ವಾಕ್ಯಕ್ಕೆ ಶಕ್ತಿ ಇದೆ. ದೇವರ ಮಕ್ಕಳೇ, ಹಾಗಾದರೆ ಆ ಒಂದು ಭಾಗ್ಯವಂತರು ಅನ್ನುವಂಥ ಆ ಪದವಿಯನ್ನು ಹೊಂದುವವರು ಯಾರು ಅದನ್ನು ಹೊಂದಿಕೊಳ್ತಾರೆ? ನೀವು ಜ್ಞಾನೋಕ್ತಿಗಳಲ್ಲಿ ನೋಡೋದಾದರೆ 13:13 ದೇವರ ವಾಕ್ಯವನ್ನು ಉಲ್ಲಂಘನೆ ಮಾಡುವಂಥ ಮನುಷ್ಯನು ನಾಶವಾಗುತ್ತಾನೆ, ಅದನ್ನು ಭಯಭಕ್ತಿಯಿಂದ ಕೈಗೊಳ್ಳುವಂಥ ಮನುಷ್ಯನು ಸುಫಲವನ್ನು ಹೊಂದುತ್ತಾನೆ. ಈ ಭೂಮಿಯ ಮೇಲೆ ನಮ್ಮ ಆಶೀರ್ವಾದವನ್ನು ತಡೆಯುವುದಕ್ಕೆ, ನಮ್ಮ ಆಶೀರ್ವಾದವನ್ನು ನಷ್ಟಪಡಿಸುವುದಕ್ಕೆ ಒಬ್ಬ ಕಳ್ಳನಿದ್ದಾನೆ. ಅವನು ಸಂತೋಷವಾಗಿ ಇರಲಿಕ್ಕೆ ಅವನಿಗಿಷ್ಟ ಇಲ್ಲ. ಅವನು ಅನೇಕ ಕಾರ್ಯಗಳನ್ನು ಮಾಡಿ ನಮ್ಮ ಆತ್ಮಿಕ ಪ್ರಯಾಣಕ್ಕೆ ತಡೆಗಳನ್ನು, ಅಡ್ಡಿಗಳನ್ನು ಆತನು ತರುತ್ತಾನೆ. ಆದರೆ ದೇವರು ನಮ್ಮ ಕೂಡ ಇರುವುದರಿಂದ ನಾವು ಅವನನ್ನು ಜಯಿಸಿ ನಮಗೆದುರಾಗಿರುವಂಥ ಅವನ ಕ್ರಿಯೆಗಳನ್ನು ಕಟ್ಟಿ ನಾವು ದೇವರ ವಾಕ್ಯದಲ್ಲಿ ನಾವು ಮುಂದೆ ನಡೆಯುವುದಾದರೆ, ವಾಕ್ಯದಂತೆ ನಡೆಯುವುದಾದರೆ ಖಂಡಿತವಾಗಿ ನಮಗೆ ಪರಲೋಕದ ಅನೇಕ ಆಶೀರ್ವಾದಗಳನ್ನು ದೇವರಿಟ್ಟಿದ್ದಾನೆ. ಸತ್ಯವೇದದಲ್ಲಿ ಆಶೀರ್ವಾದದ ನಿಧಿಯಾಗಿರುವಂಥ ಅಬ್ರಹಾಮನನ್ನು ಕುರಿತು ನಾವು ನೋಡ್ತೇವೆ. ಆದಿಕಾಂಡ 12:3 ದೇವರು ಆತನನ್ನು ಕರೆಯುತ್ತಾ ಇದ್ದಾರೆ. ಆತನು ವಿಧೇಯನಾಗಿ ಆ ದೇವರ ಸ್ವರಕ್ಕೆ ಕಿವಿಗೊಟ್ಟು ಆತನು ಬರುತ್ತಾ ಇದ್ದಾನೆ. ತನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತನ್ನ ಜನರನ್ನು ಬಿಟ್ಟು ಆತನು ತೋರಿಸುವಂಥ ಆ ದೇಶಕ್ಕೆ ಆತನು ಹೊರಟು ಹೋಗ್ತಾ ಇದ್ದಾನೆ. ಇದು ವಿಧೇಯತೆ. ಮೊದಲನೇದಾಗಿ ಅಬ್ರಹಾಮನಿಂದ ನಾವು ಕಲಿಬೇಕಾಗಿರುವಂಥದ್ದು ವಿಧೇಯತೆಯನ್ನು ನಾವು ಕಲಿಬೇಕು. ಅನಂತರ ನಂಬಿಕೆ. ಆತನು ತಿಳ್ಕೊಳ್ತಾ ಇದ್ದಾನೆ, ನನ್ನನ್ನು ಕರೆದವನು ನಂಬಿಗಸ್ತನು, ನನ್ನನ್ನು ಈ ಲೋಕದಲ್ಲಿ ಆತನು ಉನ್ನತವಾಗಿ ನಡೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಎಂಬುದಾಗಿ. ಆ ನಂಬಿಕೆಯೇ ಇವತ್ತು ಅಬ್ರಹಾಮನನ್ನು ನೀತಿವಂತನಾಗಿ ಮಾಡಿತ್ತು. ಆತನು ನಂಬಿ ವಿಧೇಯನಾದುದರಿಂದಲೇ ಇವತ್ತು ಈ ಭೂಮಿಯ ಮೇಲೆ ಅಬ್ರಹಾಮನು ದೊಡ್ಡ ಆಶೀರ್ವಾದದ ಒಂದು ಮೂಲ ಪುರುಷನು ಅಥವಾ ಆಶೀರ್ವಾದದ ನಿಧಿ ಅಂತ ಹೇಳಿದರೂ ತಪ್ಪಾಗಲಾರದು. ಅಂಥ ಆಶೀರ್ವಾದವನ್ನು ನಾವು ಹೊಂದಬೇಕಾದರೆ ದೇವಜನರೇ, ನಾವು ಕರ್ತನ ವಾಕ್ಯದಂತೆ
ನಾವು ಜೀವಿಸಬೇಕು. ಯೆಹೋವನ ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ನಮ್ಮ ಅಂತರಂಗದಲ್ಲಿ ಸ್ತೋತ್ರ ಅದನ್ನು ನಾವು ಧರಿಸಿಕೊಂಡು ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸಿದರೆ ನಮಗೆ ಪರಲೋಕದಲ್ಲಿ ಅನೇಕ ಆಶೀರ್ವಾದಗಳನ್ನು ದೇವರಿಟ್ಟಿದ್ದಾನೆ. ಅಲ್ಲಿಗೆ ಹೋಗುವಂಥವರು ಭಾಗ್ಯವಂತರು, ಪರಿಶುದ್ಧರು ಮಾತ್ರ, ಬೇರೆ ಯಾರು ಅಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದ್ದರಿಂದ ನೀವು ಪ್ರಕಟಣೆ ಗ್ರಂಥವನ್ನು ನೀವು ಓದುವುದಾದರೆ ಅಲ್ಲಿ ನಮಗೆ ಸ್ತೋತ್ರ ದೇವರ ವಾಕ್ಯ ಹೇಳ್ತದೆ. ಸ್ತೋತ್ರ 2ನೇ ಅಧ್ಯಾಯದಲ್ಲಿ ನೀವು ಜಯವನ್ನು ಹೊಂದಿ ಅವನ ಬಲಪಾರ್ಶ್ವದಲ್ಲಿ ನೀವು ಕೂತ್ಕೊಳ್ಳುವಾಗ ನಿಮಗೆ ಅಲ್ಲಿ ಮನ್ನವನ್ನು ಆತನು ಕೊಡ್ತಾನೆ. ಮತ್ತು ಇದು ಮಾತ್ರವಲ್ಲ, ನಿಮಗೆ ಬಚ್ಚಿಟ್ಟಿರುವಂಥ ಮನ್ನ ಮತ್ತು ಬಿಳಿ ಕಲ್ಲಿನ ಮೇಲೆ ನಿಮಗೆ ಹೊಸ ಹೆಸರನ್ನು ಆತನು ಕೊಡ್ತಾನೆ. ಹಾಗೆಯೇ ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಳ್ಳುವಂಥ, ಸಿಂಹಾಸನದ ಮೇಲೆ ಕೂತುಕೊಳ್ಳುವಂಥ ಅಧಿಕಾರವನ್ನು ದೇವರು ನಮಗೆ ಕೊಡ್ತಾನೆ. ಎಲ್ಲ ಆಶೀರ್ವಾದಗಳು ಬೇಕು ಅಂದರೆ ಒಂದೇ ಒಂದು ಕೀವರ್ಡ್ ಏನು ಗೊತ್ತಾ? ನಾವು ದೇವರ ಚಿತ್ತವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸಬೇಕಾಗಿದೆ. ತಂದೆಯಾದ ದೇವರ ಚಿತ್ತವನ್ನು ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಹೇಗೆ ಆತನು ಪರಿಪೂರ್ಣವಾಗಿ ಮಾಡಿ ಮುಗಿಸಿ ಆತನು ಜಯಶಾಲಿಯಾಗಿ ಪರಲೋಕಕ್ಕೆ ಎತ್ತಲ್ಪಟ್ಟನೋ ಹಾಗೆ ದೇವರ ಮಕ್ಕಳೇ ನಾವೆಲ್ಲರೂ ದೇವರ ವಾಕ್ಯದಂತೆ ನಾವು ನಂಬಿಗಸ್ತರಾಗಿ, ನೀತಿವಂತರಾಗಿ, ಪರಿಶುದ್ಧರಾಗಿ ನಾವು ಜೀವಿಸಿ ನಮಗೆ ಕೊಡಲ್ಪಟ್ಟಂಥ ಈ ಲೋಕದ ಆ ಯಾತ್ರೆಯನ್ನು ನಾವು ಮುಗಿಸಿ ನಾವು ಪರಲೋಕಕ್ಕೆ ಹೋಗುವಾಗ ನಮಗೋಸ್ಕರವಾಗಿ ಸಿದ್ಧವಾಗಿರುವಂಥ ಆ ಬಹುಮಾನವು, ಜಯಮಾಲೆಯು, ಆ ನಿತ್ಯ ಜೀವ ಜಲವು, ಆ ಪರಲೋಕದ ಮನ್ನವು ನಮಗೆ ಕರ್ತನು ಸಿದ್ಧವಾಗಿ ಆತನಿಟ್ಟಿದ್ದಾನೆ. ಆದ್ದರಿಂದ ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ಅನುಸರಿಸಿ ಆತನ ವಾಕ್ಯದಂತೆ ನಾವು ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಕಣ್ಣುಗಳನ್ನು ಮುಚ್ಚೋಣ. ಪರಲೋಕದ ನಮ್ಮ ತಂದೆಯೇ, ಅಪ್ಪ, ಈ ಬೆಳಗಿನ ಸಮಯ ಸ್ಪಷ್ಟವಾಗಿ ಮಾತನಾಡಿದ್ದೀರಿ. ನನ್ನ ವಾಕ್ಯವನ್ನು ಅನುಸರಿಸಿ ನಡೆಯುವಂಥವನು ಧನ್ಯನು ಎಂಬುದಾಗಿ. ನಿನ್ನ ವಾಕ್ಯವನ್ನು ಅನುಸರಿಸಿ ನಡೆದು ಆ ಧನ್ಯತೆಯಲ್ಲಿ, ಆ ಮಹಿಮೆಯಲ್ಲಿ ನಾವು ಸೇರುವುದಕ್ಕೆ ದೇವರೇ ನಮ್ಮ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು ಸ್ವಾಮಿ. ಪ್ರಾರ್ಥನೆ ಕೇಳಿದಿರಿ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೀನ್.